ಇವ್ರು ಯಾಕೆ ಹಿಂಗ್ ಬಡ್ಕತ್ತವ್ರೆ ಅಂತ ಗೊತ್ತಾಗ್ಬೇಕಾ? ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾಳೆ ಹೋಲಿ ಹಬ್ಬ ಇರೋದ್ರಿಂದ ಇವತ್ತು ನೈಟು ಹೋಲಿಕಾ ದಹನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಪ್ರಿಪ್ರೇಷನ್ ಅಂತೂ 2 to 3 days ಇಂದಾನೆ ಮಾಡ್ತಾ ಇದ್ದಾರೆ. ಏನೇನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಅಂತ ಕೇಳಿದ್ರೆ, ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಾಲ್ಗೆಲ್ಲ ಕಲ್ ಚುಚ್ಚಬಾರ್ದು ಅಂತೇಳಿ ಹಾಸ್ಟೆಲ್ ಸುತ್ತಮುತ್ತ ಇರೋ ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ರು. ಹಾಗೆ ಹೋಲಿ ದಿನ ಏನೇನು ಮಾಡಬೇಕು, DJ ಯಾವ ಥರ ಹಾಕಬೇಕು, ಜೊತೆಗೆ ಆ ಬೆಂಕಿನ ಎಲ್ಲಿ ಹಾಕಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ರು. ಫೈನಲಿ ನಾವು ಕೂಡ ಹೋಲಿಕಾ ದಹನ್ ಮಾಡಿದ್ವಿ. ಇದ್ರ ಹಿನ್ನೆಲೆ ಏನು ಅಂತ ಕೇಳೋದಾದ್ರೆ, ಹಿರಣ್ಯಕಶಿಪು ತಂಗಿ ಹೋಲಿಕಾ ಅಂತ ಇರ್ತಾಳೆ. ಯಾವಾಗ ಹಿರಣ್ಯಕಶಿಪು ಮಗ ಪ್ರಹ್ಲಾದ ಲಾರ್ಡ್ ವಿಷ್ಣುನ ನಾನು ಪೂಜಿಸ್ತೀನಿ, ತಂದೆನ ಪೂಜಿಸಲ್ಲ ಅಂತ ಹೇಳಿದಾಗ ಆ ಒಂದು ಕೋಪಕ್ಕೆ ತನ್ನ ತಂಗಿ ಹೋಲಿಕಾಳನ್ನ ಕರೆದು ಅವಳ ಸಹಾಯದಿಂದ ಪ್ರಹ್ಲಾದನ ಸುಡೋಣ ಅಂತ ಪ್ರಯತ್ನಿಸ್ತಾರೆ. ಆದರೆ ಭಗವಂತ ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನ ಏನೂ ಆಗೋದಿಲ್ಲ, ಆ ಬೆಂಕಿಯಿಂದ ಆಚೆಗೆ ಬರ್ತಾರೆ. ಆದರೆ ಹೋಲಿಕಾ ಆ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗ್ತಾಳೆ. ಈ ಒಂದು ಸಂಕೇತವಾಗಿ ಹೋಲಿಕಾ ದಹನ ಅಂತ ಹೋಲಿ ಹಿಂದಿನ ದಿನ ಆಚರಿಸ್ತಾರೆ. ಕಡೆ ತಿರುಗಿದ್ರೆ ನಮ್ಮ ಹುಡುಗಿರೆಲ್ಲ ಫುಲ್ ಏನೇನೋ ಹೇಳ್ಕೊಂಡು ಫುಲ್ ಲಬ ಅಂತ ಬಾಯ್ಬಿಡ್ಕತ್ತವ್ರೆ. ನಮಗಂತೂ ಇದು ಹೊಸ್ತಪ್ಪ. ಯಾಕಂತಂದ್ರೆ ನಮ್ಮ ಸೌತಲ್ಲಿ ನಾವು ಆಲ್ಮೋಸ್ಟ್ ಈ ಥರ ಹಬ್ಬಗಳನ್ನ ಆಚರಿಸೋದು ಕಡಿಮೆ. ಹೋಲಿ ಹಬ್ಬ ಆಚರಿಸ್ತೀವಿ, ಬಟ್ ಹೋಲಿ ಹಿಂದಿನ ನೈಟ್ ಹೋಲಿಕಾ ದಹನ ಆ ಥರ ಎಲ್ಲ ಆಚರಿಸೋದು ಕಡಿಮೆ. ಬಟ್ ನಾರ್ತಿಗೆ ಬಂದಮೇಲೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಅವ್ರು ಏನು ಹೇಳ್ಕೊಂಡು ಲಬ ಅಂತ ಬಾಯ್ ಬಿಡ್ಕತ್ತವ್ರೆ, ಕೇಳೋಣ ಬನ್ನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ಲ ಆದ್ಮೇಲೆ DJ ನಾಳೆ ಇರೋದ್ರಿಂದ ಇವತ್ತೇನ್ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಅಂತಾಕ್ಷರಿ ಆಡೋಣ ಅಂತ ಕೂತ್ಕೊಂಡ್ರು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲ ಡಿವೈಡ್ ಮಾಡ್ಕೊಂಡು ಕೂತ್ಕೊಂಡ್ರು. ಯಾವ್ಯಾವ ಸಾಂಗ್ ಆಡಿದ್ರು ಕೇಳೋಣ ಬನ್ನಿ. ನೀ ಬಂದ ಮೇಲೆ ಬಾಕಿ ಮಾತೇನು, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.